ಇದು ಅನ್ಯಾಯ ಸರ್, ಇದು ಅನ್ಯಾಯ. ನನಗೆ ಅನ್ಯಾಯದ ಬಗ್ಗೆ ಹೇಳ್ಕೊಡಕ್ ಬರ್ತೀಯ? ಇಷ್ಟು ದಿನ ನೀನು ಮಾಡಿದ್ದು ನ್ಯಾಯನಾ? ಸರ್ ಅದು ನಾನು ಯಾವ ತಪ್ಪು ಇಲ್ಲ ಸರ್. ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಆ ಫೋನಲ್ಲಿರೋ ರಂಜಿತ್ ಆಡಿಯೋ ಕ್ಲಿಪ್ಸ್ನ ಡಿಲೀಟ್ ಮಾಡು, ಈಗಲೇ ಮಾಡು. ಹಾಂ ಸರ್. ಸರ್ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸರ್. ಸರ್ ಏನು ಮಾಡ್ತಾ ಇದ್ದೀರಿ ಸರ್? ಮಗನೇ, ಇನ್ನೊಂದ್ಸಲ ಹುಡುಗಿ ತಂಟೆ ಅಥವಾ ರಂಜಿತ್ ತಂಟೆಗೆ ಬಂದರೆ ಗೊತ್ತಲ್ಲ, 10 ವರ್ಷ ಗಾಂಜಾ ಕೇಸು. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಆ ಥರ ಮಾಡಬೇಡಿ ಸರ್. ಬೇಡ ಸರ್, ನಾನು ಯಾವತ್ತೂ ಅವ್ರ ತಂಟೆಗೆ ಹೋಗಲ್ಲ ಸರ್. ಮಾಡದೇ ಇದ್ರೆ ನಿನಗೆ ಒಳ್ಳೆಯದು. ಬನ್ನಿ. ಸರ್ ಸರ್ ನನ್ನ ಫೋನ್ ಸರ್, ನಾನು ಡಿಲೀಟ್ ಮಾಡ್ತಿದ್ದೀನಲ್ಲ ಸರ್. ಸರ್ ಸರ್ ನೋಡಿದ್ರ, ರಂಜಿತ್ ಅವ್ರ ತಂದೆ ಬಂದಿರೋ ವಿಷಯನ ಹೇಳಲೇ ಇಲ್ಲ. ಗೇಟಲ್ಲೇ ಬೈದು ಕಳಿಸಿದ್ದಾರೆ. ಮಾವ, ಯಾಕೆ ಇಷ್ಟೊಂದು ಗಂಭೀರವಾಗಿದ್ದೀರಾ ಇಬ್ರು? ಇತ್ತೀಚೆಗೆ ನೀವು ತುಂಬಾ ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಾ. ಏನು ಮಾಡಿದೆ ಅತ್ತೆ ಅಂಥದ್ದು? ಅನುಷ್ಕಾ ಎದುರುಗಡೆ ನಿಮ್ಮ ತಂದೆನ ಬೈದಿದ್ದಕ್ಕೆ ಆರತಿ ಅವರು ಅಪ್ಸೆಟ್ ಆಗಿದ್ದಾರೆ. ಯಾಕತ್ತೆ? ಅದರಲ್ಲಿ ಅಪ್ಸೆಟ್ ಆಗುವಂಥದ್ದು ಏನಿದೆ? ಏನಿದೆ ಅಂತ ಕೇಳ್ತಾ ಇದ್ದೀರಲ್ಲ, ಅನುಷ್ಕನ ಎದುರುಗಡೆ ನಿಮ್ಮ ತಂದೆ ಜೊತೆ ನೀವು ಆ ಥರ ಮಾತಾಡಬಾರ್ದಾಗಿತ್ತು. ಆದಿತ್ಯನೇ ತನ್ನ ನಡವಳಿಕೆನ ಬದಲಾಯಿಸ್ಕೊಂಡಿದ್ದಾನೆ, ಆದರೆ ನೀವ್ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಾ? ಜಗಳ ಆ್ಯಕ್ಚುಲಿ ಅವ್ರು ಕಾಯ್ತಾ ಇರೋದು ಅದಕ್ಕೇನೆ. ಹಾಗಿದ್ಮೇಲೆ ಆ ರೀತಿ ಎಲ್ಲ ಮಾತಾಡಿ ಅವ್ರನ್ನ ಯಾಕೆ ಕೆರಳಿಸಿದ್ರಿ? ಇಲ್ಲ ಅತ್ತೆ, ಅವ್ರನ್ನ ಕೆರಳಿಸೋ ಉದ್ದೇಶ ನನಗಿರಲಿಲ್ಲ. ಅವ್ರ ಬಗ್ಗೆ ಆ ಥರ ಹೇಳೋದು ಅನಿವಾರ್ಯ ಆಗಿತ್ತು, ಅದಕ್ಕೆ ಹೇಳಿದೆ. ಏನಂತ ಅನಿವಾರ್ಯ? ಒಂದು ಕ್ಷಣ ಯೋಚನೆ ಮಾಡಿ ಮಾವ. ಅನುಷ್ಕಾಳ ದೃಷ್ಟಿಲಿ ಈ ಮನೆ ಹೇಗಿದೆ ಅಂತ. ಅವಳು ಇಲ್ಲಿಗೆ ಬಂದಾಗಿಂದ ಅವಳು ನೋಡಿರೋದು ಏನು ಗೊತ್ತಾ? ದೇವರಂತ ಮಾವ, ದೇವತೆ ಅಂತ ಅತ್ತೆ, ರಾಮ ಲಕ್ಷ್ಮಣರ ಥರ ಆದಿ ಆರ್ಯ, ನಿಮ್ಗಳ ಮಧ್ಯೆ ಹನುಮಂತನ ಥರ ನಾನು. ಒಟ್ನಲ್ಲಿ ನಮ್ಮದು ಒಂದು ಆದರ್ಶವಾದ ಕೂಡು ಕುಟುಂಬ. ಅವಳು ಪುಸ್ತಕ ಬರೆಯೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಈ ಮನೆಯೇ. ನಾಳೆ ದಿವಸ ಪುಸ್ತಕ ಬಿಡುಗಡೆ ಆದರೆ 100 ಕುಟುಂಬ, 1000 ಕುಟುಂಬ ಪುಸ್ತಕನ ಓದ್ತಾರೆ. ಗಂಡ ಹೆಂಡತಿ ಅಂದರೆ ಸೂರ್ಯ ಆರತಿ ಥರ ಇರಬೇಕು, ಅಣ್ಣ ತಮ್ಮ ಅಂದರೆ ರಾಮ ಲಕ್ಷ್ಮಣರ ಥರ ಇರಬೇಕು ಅಂತ ಮಾತಾಡ್ಕೋತಾರೆ. ಒಡಗೆ ಹುಟ್ಟಿದ್ರೂ ಒಡಗೆ ಹುಟ್ಟಿ ಬಿರುಕು ಬಿಟ್ಟು ಒಡೆದು ಹೋಗಿರೋ 1000 ಕುಟುಂಬಗಳಿವೆ. ಅವರೆಲ್ಲರೂ ನಿಮ್ಮ ಪುಸ್ತಕನ ಓದಿ ತಮ್ಮ ಬದುಕಿನಲ್ಲಿ ಆಗಿರೋ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು. ಅದು ನನ್ನ ಆಸೆ, ನಿಮಗೂ ಚೆನ್ನಾಗಿ ಗೊತ್ತದು. ಆಲ್ರೆಡಿ ಟೆಂಪಲ್ ಇಂದ ಬಂದ್ಬಿಟ್ಟಿಯಾ? ಏನ್ ಮಾಡ್ತಾ ಇದೀಯಾ? ಒಂದಷ್ಟು ಕೆಲಸ ಬಾಕಿ ಇತ್ತು, ಹೋಗೋಕ್ ಮುಂಚೆ ಮುಗಿಸೋಣ ಅಂತ ಕುತ್ಕೊಂಡಿದ್ದೀನಿ. ಇದನ್ನ ಶೀತಲ್ ಮೋನಲ್ಲೆಲ್ಲ ನೋಡ್ಕೊಳ್ತಾರೆ. ಇದನ್ನೆಲ್ಲ ನೀನ್ ಮಾಡಬೇಡ. ಮೊದಲು ನೀನ್ ಏನೇನ್ ಬೇಕೋ ಹೋಗಿ ಅದನ್ನೆಲ್ಲ ರೆಡಿ ಮಾಡ್ಕೋ. ಆಮೇಲೆ ಅಮೆರಿಕಕ್ಕೆ ಹೋದ್ಮೇಲೆ ಅದು ಮರ್ತೆ ಇದು ಮರ್ತೆ ಅಂತ ಸುಮ್ಮನೆ ತೊಂದರೆಗೆಲ್ಲ ಸಿಕ್ಕಾಕೊಳ್ಬೇಡ. ನೀವಿರುವಾಗ ನನಗೆ ಎಂಥ ತೊಂದರೆ ಅನುಷ್ಕಾ. ನನ್ನ ಪಾಲಕ್ಕೆ ದೇವ್ರ ಹಾಕಿ ಬಂದಿದ್ದೀರಾ. ಇಂಥ ಒಳ್ಳೆ ಆಪರ್ಚುನಿಟಿ ಕೊಡಿಸಿ ನನ್ನನ್ನು ಬೆಳೆಸ್ತಾ ಇದ್ದೀರಾ ನೀವು. ಆದರೆ ನನ್ನ ಮನಸ್ಸಲ್ಲಿರೋದು ಒಂದೇ, 6 ತಿಂಗಳು ನಾನು ನಿಮ್ಮ ಮನೇಲಿ ಇರ್ತೀನಿ, ನನ್ನಿಂದ ನಿಮ್ಗೆ ತೊಂದರೆ ಆಗಬಹುದು. ನಿನ್ನಿಂದ ನನಗೇನೆ ಪ್ರಾಬ್ಲಮ್ಮು? ನೀನು ಇಲ್ಲಿ ಹೇಗಿರ್ತೀಯೋ ಅಲ್ಲಿ ಕೂಡ ಹಾಗೇನೇ ಇರು, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ. ಥ್ಯಾಂಕ್ಸ್ ಅನುಷ್ಕಾ, ಆದರೆ ನನಗೇನು ಗೊತ್ತೇ ಆಗೋದಿಲ್ಲ. ಇಲ್ಲಿನ ಬಿಹೇವಿಯರೇ ಬೇರೆ, ಅಲ್ಲಿನ ಬಿಹೇವಿಯರೇ ಬೇರೆ. ಆಫೀಸಲ್ಲಿ ನನಗೇನು ಗೊತ್ತಾಗದೆ ಬೇರೆ ಏನೋ ಕೆಲಸ ಮಾಡಿಬಿಟ್ಟು ನನ್ನನ್ನು ಹಳ್ಳಿ ಗುಗ್ಗು ಅನ್ಕೋತಾರೆ ಅನ್ನೋ ಭಯ ನನಗೆ. ಇಲ್ಲಿಂದ ಹೋದ್ಮೇಲೆ ಅದೆಲ್ಲ ಅನುಭವ ಆಗೇ ಆಗುತ್ತೆ. ಹಾಗಂತ ಹೇಳಿ ನೀನೇನು ಚೇಂಜ್ ಆಗಬೇಕಾಗಿಲ್ಲ. ಜನರನ್ನ ಫಸ್ಟ್ ಅಬ್ಸರ್ವ್ ಮಾಡು, ಅದರಲ್ಲಿ ನಿನಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನು ಫಾಲೋ ಮಾಡು. ನಿನ್ನನ್ನು ನೋಡಿ ಅವರು ಕೂಡ ಒಂದಷ್ಟು ಕಲಿಬೇಕು. ಅಮೆರಿಕನೂ ಎಲ್ಲ ದೇಶಗಳ ಹಾಗೆ ಅದು ಒಂದು ದೇಶ ಅಷ್ಟೇ, ಕಲ್ಚರ್ ಬೇರೆ ಬೇರೆ ಇರುತ್ತೆ. ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಸರಿ ದುಡಿಸ್ಕೊಂಡು ದುಡ್ಡು ಕೊಡ್ತಾರೆ, ಹಾಗಂತ ಹೇಳಿ ನೀನು ಸ್ಲೇವ್ ಆಗಬೇಡ. ಆಯಿತು, ಹಾಗೆ ಮಾಡ್ತೀನಿ. ನಮ್ಮ ಸಂಸ್ಕೃತಿ ವರ್ಲ್ಡಲ್ಲೇ ಬೆಸ್ಟು, ಅವ್ರ ಸಂಸ್ಕೃತಿ ವರ್ಲ್ಡಲ್ಲಿ ಫಾಸ್ಟು. ಅಮೆರಿಕ ನಿನ್ನನ್ನು ಫಾಸ್ಟ್ ಮಾಡಿಬಿಡುತ್ತೆ, ಆದರೆ ನೀನು ನಮ್ಮ ಕಲ್ಚರ್ನ ಉಳಿಸ್ಕೊಳ್ಳೇಬೇಕು. ಗೊತ್ತಾಯ್ತು. ಒಂದು ವೇಳೆ ನನಗೇನಾದ್ರು ತೊಂದರೆ ಆದರೆ ನೀವಿರ್ತೀರಾ ಅಲ್ವಾ? ಹಾಂ, ಬುಕ್ ಕೆಲಸ ಮುಗಿತಿದ್ದಾಗಲೇ ನಾನು ಬಂದುಬಿಡ್ತೀನಿ. ಏನು ಇಬ್ಬರು ಏನೋ ಅಮೇರಿಕ ಅಂತ ಮಾತಾಡ್ಕೋತಾ ಇದ್ದ ಹಾಗಿತ್ತು, ನಂಗೆ ಹಾಗೆ ಕೇಳಿಸ್ತು. ಅರ್ಪಿತಾ ಆಂಟಿ, ಎಲ್ಲಿ ಹೋಗಿದ್ರಿ? ನಿಮಗೋಸ್ಕರ
ನಿಮಗೋಸ್ಕರನೇ ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ. ನನಗೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. 6 ತಿಂಗಳು ಟ್ರೈನಿಂಗ್ ಅಂತ US ಕಳಿಸ್ತಾ ಇದ್ದಾರೆ. ಸ್ವಾತಿ, ನೀನು ನಿಜ ಹೇಳ್ತಿದ್ಯಾ? ಇಷ್ಟು ಬೇಗ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ತಮಾಷೆ ಅಲ್ಲ, ನಿಜಾನೇ ಹೇಳ್ತಾ ಇರೋದು. ನನ್ನ ಫ್ರೆಂಡ್ ಒಬ್ಬ ಪೀಟರ್ ಅಂತ ಹೇಳಿ ಇಂಡಿಯಾದಲ್ಲೇ ಕಂಪ್ನಿ ಓಪನ್ ಮಾಡ್ತಾ ಇದ್ದಾನೆ. ಅದರ ಎಲ್ಲ ಜವಾಬ್ದಾರಿನೂ ಸ್ವಾತಿಗೆ ಕೊಡ್ತಾ ಇದ್ದಾನೆ. ಅರ್ಪಿತಾ ಆಂಟಿ, ನಿಮಗೆ ವಿಷಯ ಕೇಳಿ ಸಂತೋಷ ಆಗಲಿಲ್ವಾ? ಆಂಟಿ, ಏನು ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಸಂತೋಷ ಆಗಲಿಲ್ವಾ? ಸಂತೋಷನಾ? ಯಾಕೆ ಹೇಳ್ತ್ಯಾ? ನನಗಾಗ್ತಿರೋ ಸಂತೋಷನ ಹೇಗೆ ಹೊರಗೆ ಹಾಕಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಸ್ವಾತಿ, ಇದು ಸಂತೋಷ ಪಡೋ ವಿಚಾರ ಮಾತ್ರ ಅಲ್ಲ, ಸಂಭ್ರಮ ಪಡೋವಂಥ ವಿಷಯ. ಆ್ಯಕ್ಚುಲಿ ನಿನ್ನ ಪರವಾಗಿ ಅನುಷ್ಕಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇವರಿಂದಾನೇ ಇದೆಲ್ಲ ಸಾಧ್ಯ ಆಗಿದ್ದು. ವಾವ್, ರಿಯಲಿ ಗ್ರೇಟ್. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಅರ್ಪಿತಾ ಆಂಟಿ. ನಾನು ಯಾವಾಗಲೂ ಬೋರ್ ಅಂತಿದ್ಲಲ್ವಾ, ಸೊ ಅವಳಿಗೇನೋ ಹೆಲ್ಪ್ ಆಗಲಿ ಅಂತ ಮಾಡಿದೆ ಅಷ್ಟೇ. ಆದರೆ ಅದರಿಂದ ಇಷ್ಟು ದೊಡ್ಡ ಲಕ್ ಹೊಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಹೌದು ಸ್ವಾತಿ, ದಾರಿ ಅರ್ಪಿತಾ ಆಂಟಿನೇ ತೋರಿಸಿರ್ಬೋದು, ಆದರೆ ಇದೆಲ್ಲ ಆಗಿದ್ದು ನಿನ್ನ ಕೆಪಾಸಿಟಿ ಮೇಲೆ. ಆದರೆ ಸ್ವಾತಿ, ನೀನು ಈಗ ತಾನೇ ಮದುವೆ ಆಗಿದೆಯಾ? ಸೊ ಇಷ್ಟು ಬೇಗ ನಿನ್ನ ಫಾರಿನಿಗೆ ಕಳಿಸೋದಕ್ಕೆ ಮನೇಲಿ ಎಲ್ಲರೂ ಒಪ್ಕೊಂಡ್ಬಿಟ್ರಾ? ಎಲ್ಲರೂ ಒಪ್ಕೊಂಡಿದ್ದಾರೆ ಆಂಟಿ, ಆದರೆ ಇದಕ್ಕೆ ಆರ್ಯ ಏನು ಹೇಳ್ತಾನೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಅವನು ತುಂಬಾ ಸಂತೋಷ ಪಡ್ತಾನೆ. ನೀನು ಯಾಕೆ ಅನುಮಾನ ಪಡ್ತೀಯಾ? ಖಂಡಿತ ಒಪ್ಕೋತಾನೆ. ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ ಆಂಟಿ. ದಿಢೀರಂತ 6 ತಿಂಗಳು ಹೋಗ್ತೀನಿ ಅಂದರೆ ಅವ್ನಿಗೆ ಹೇಗಾಗಬೇಡ. ಅವ್ನು ನನ್ನ ಬಿಟ್ಟಿರ್ತಾನೆ ಅನ್ನೋದು ನಂಗೆ ತುಂಬ ಅನುಮಾನ ಆಂಟಿ. ಆರ್ಯನ್ನ ಒಪ್ಕೊಳ್ದೇ ಇದ್ರೆ? ಅರ್ಪಿತಾ ಆಂಟಿ, ಅಣ್ಣ ಒಪ್ಕೊಳ್ದೇ ಇದ್ರೆ ನೀವು ಒಪ್ಪಿಸ್ತೀರಿ ಅಲ್ವಾ? ಅವಳಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಂತೆ, ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ. ಹಾಂ, ಮಾಡ್ತೀನಿ. ಆರ್ಯನ ನಾನು ಒಪ್ಪಿಸ್ತೀನಿ. ಹಾಗಾದರೆ ಬನ್ನಿ, ಎಲ್ಲರೂ ಆರ್ಯ ಬರೋದನ್ನೇ ಕಾಯ್ತಾ ಇದ್ದಾರೆ. ನಾವು ಹೋಗೋಣ. ಹಲೋ ಭೈರವಿಯಮ್ಮ, ಈ ಮನೆಯಲ್ಲಿ ಇವಾಗ ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಓ, ಆರ್ಯ ಬಂದ. ಇದೇನಿದು? 20 ವರ್ಷ ಹಿಂದೆ ಕಾಣೆ ಆದವನು ಇವತ್ತು ಕಾಣಿಸ್ಕೊಳ್ತಿದ್ದಾನೆ ಅನ್ನೋ ಥರ ನೋಡ್ತಾ ಇದ್ದೀರಾ? ಬೆಳಿಗ್ಗೆ ಡ್ಯೂಟಿಗೆ ಹೋದವನು ಇವಾಗ ಬರ್ತಿದ್ದೀನಿ, ಅಷ್ಟಕ್ಕೆ ಆರ್ಯ ಬಂದ ಅಂತ ನನ್ನೇ ನೋಡ್ತಾ ಇದ್ದೀರಲ್ಲ. ಸ್ವಾತಿ, ಏನು ವಿಷಯ? ಮನೆಯಲ್ಲಿ ಏನಾದರೂ ವಿಶೇಷವಾಗಿರೋದು ನಡೆದಾಗ ಸಂಬಂಧಪಟ್ಟವ್ರಿಗೆ ಕಾಯೋದು ಹೀಗೇನೆ. ನಿನಗೋಸ್ಕರನೇ ಕಾಯ್ತಿದ್ವಿ. ವಿಶೇಷನಾ? ಅಂಥದ್ದೇನು ನಡೆದಿದೆ? ಸ್ವಾತಿಗೆ ಒಂದು ಒಳ್ಳೆ ಕಂಪ್ನಿಲಿ MD ಪೋಸ್ಟ್ ಸಿಕ್ಕಿದೆ. ಓಹೋ, ಕಂಗ್ರಾಟ್ಸ್. ಬೇರೆಯವ್ರು ಹೋಗಲಿ, ಅವಳಲ್ಲೇ ಬದಲಾವಣೆ ಆಗಿರುತ್ತೆ. ಅಮೇರಿಕಾಗೆ ಹೋಗಿ ಬಂದವ್ರು ಯಾರೂ ಮೊದಲಿನ ಥರ ಇರಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಎಷ್ಟೇ ಆದರೂ ಸಾಫ್ಟ್ವೇರ್ ಕಂಪ್ನಿ MD ಅವಳು.